ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ಕಷ್ಟ ಪಡ್ದಂಗೆ ಮನೇಲೇ ಕೂತ್ಕೊಂಡು ಇದನ್ನು ನೀವು ಬರ್ಕೊಂಡು ನೀವು ಸಾಧನೆ ಮಾಡಿದ್ರೆ ನಿಮಗೆ ಈ ಕಾರ್ಯ ಜಯವಾಗುತ್ತೆ. ಇದನ್ನು ನೀವು ಕಷ್ಟಪಟ್ಟು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದರಿಂದ ನಿಮಗೆ ಯಾರು ನಿಮ್ಮನ್ನು ನೀವು ಬಯಸಿರೋರು ನಿಮ್ಮೆಡೆಗೆ ಹುಡುಕೊಂಡು ಬರ್ತಾರೆ. ಆ ಥರ ಇದೆ ಯಂತ್ರ. ಬರೆದು ನೋಡಿ, ಒಂದೊಂದೇ ಮಾಡಿ. ಇದಕ್ಕೇನು ದುಡ್ಡು ಖರ್ಚು ಮಾಡೋಂಗಿಲ್ಲ, ದುಡ್ಡು ವೆಚ್ಚ ಮಾಡೋಂಗಿಲ್ಲ, ಹೋಗಿ ಬೇರೆಯವ್ರಿಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸುರಿಯೋಂಗಿಲ್ಲ. ನಿಮ್ಮ ಕಾರ್ಯಗಳನ್ನ ನೀವೇ ಮಾಡಿಕೊಂಡು ಇದನ್ನು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಈಗ ನಿಮ್ಮನ್ನು ಬಿಟ್ಟು ಯಾರೋ ದೂರ ಹೋಗಿರ್ತಾರೆ. ನಿಮ್ಮನ್ನು ಬಿಟ್ಟು ದೂರ ಹೋಗಿ ನೀವು ಅವ್ರಿಗೋಸ್ಕರ ಜಪ ತಪ ಮಾಡ್ತಾ ಇರ್ತೀರ. ಅವ್ರು ಬಂದಿಲ್ಲ ಅಂದ್ಬಿಟ್ಟು ನಿಮ್ಮನ್ನು ಬಿಟ್ಟು ಯಾರೇ ಆಗಲಿ ನಿಮ್ಮನ್ನು ಮರೆತೋಗ್ಬಿಟ್ಟಿರ್ತಾರೆ. ಅವ್ರಿಗೆ ನೀವು ಜ್ಞಾನನೇ ಇರೋದಿಲ್ಲ. ಚೆನ್ನಾಗಿದ್ದು ಇದಕ್ಕಿದ್ದಂಗೆ ಅವ್ರಿಗೆ ಯಾವುದೋ ಕಾರಣಾಂತರದಿಂದ ದೂರ ಆಗೋಗ್ಬಿಡ್ತೀರ. ಜನಗಳ ಕೆಟ್ಟ ಒಂದು ನುಡಿಗಳಿಂದ ದೂರ ಆಗಿರ್ತೀರ. ಅದರಿಂದ ಅಂಥವ್ರನ್ನ ನೀವು ಬಯಸಿ ಬರಬೇಕು ಅಂತ ನೀವು ಮಾಡೋದಾದರೆ ಈ ಯಂತ್ರನ ಬರ್ಕೊಳ್ಳಿ. ಇದನ್ನು ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ. ಇದನ್ನು ಯಂತ್ರ ಬರಿಬೇಕಂದ್ರೆ ಬೂರ್ಜ್ ಪತ್ರದಲ್ಲಿ ಬರಿಬೇಕು. ಈ ಬೂರ್ಜ್ ಪತ್ರದಲ್ಲಿ ನೀವು ಗೋಪಿ ಚಂದನ ಮತ್ತು ಕೇಸರಿ ಎರಡೂ ಸೇರಿಸ್ಬಿಟ್ಟು ಒಂದು ದಾಳಿಂಬೆ ಕಡ್ಡಿ ತಗೊಂಡು ಅದನ್ನು ಈ ಯಂತ್ರನ ನೀವು ಬರಬೇಕು. ಬೂರ್ಜ ಪತ್ರೆ ಅರ್ಧೋಗಿರಬಾರ್ದು, ಮುಕ್ಕಾಗಿರಬಾರ್ದು, ತೂತಾಗಿರಬಾರ್ದು. ಅದು ಮಾಡಿದ್ರೆ ನಿಮಗೆ ಕೆಲಸ ಆಗಲ್ಲ. ಮತ್ತು ಅದರಿಂದ ದೋಷಗಳೇ ಉಂಟಾಗುತ್ತೆ ಮತ್ತು ಏನು ಅದರಿಂದ ನಿಮ್ಗೆ ಲಾಭ ಆಗೋದಿಲ್ಲ. ಅದರಿಂದ ನೀವು ಅರ್ಕು ಮುರುಕು ತೂತು ಪಾತು ಯಾವುದೇ ಆಗಲಿ ಬರೆಯುವಾಗ ಯಾವ ತೂತುಗಳು ಇರಬಾರ್ದು. ಏನೂ ಆಗಲ್ಲ ಬಿಡು, ಚಿಕ್ಕದಾಗೈತೆ ಅಂತ ನೀವು ಮಾಡಿದ್ರೆ ಆ ಕೆಲಸ ಆಗಲ್ಲ. ಇದನ್ನು ನೀವು ಏನು ಮಾಡಬೇಕು, ಇದನ್ನು ಬರೆಯೋ ದಿವಸ ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಒಳ್ಳೆಯ ಶುಭವಾದಂಥ ದಿನಗಳಲ್ಲಿ ಬರ್ಕೊಳ್ಳಿ. ಭಾನುವಾರ ಬರೆದ್ರೆ ವಿಶೇಷವಾಗಿ ನಿಮಗೆ ಕೆಲಸ ಆಗುತ್ತೆ. ಅದರಿಂದ ಇದನ್ನು ಯಂತ್ರನ ನೀವು ಗೋಪಿ ಚಂದನ ಮತ್ತು ಕೇಸರಿಯಿಂದ ನೀವು ಎರಡನ್ನೂ ಮಿಶ್ರಣ ಮಾಡಿ ಎರಡನ್ನೂ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕಡ್ಡಿ ತಗೊಳ್ಳಿ. ಕಡ್ಡಿ ಅಂದರೆ ಇದು ದಾಳಿಂಬೆ ಕಡ್ಡಿ. ಆ ಬೂರ್ಜ್ ಪತ್ರೆ ಮೇಲೆ ಬರಿಬೇಕು. ಬರೆದು ಇದನ್ನು ನೀವು ಇದೇನು ಮಾಡಬೇಕು, ಆ ಭಾನುವಾರ ದಿನದಂದು ನೀವು ಚತುರ್ದಶಿ ಇರಬೇಕು. ಭಾನುವಾರ ದಿವಸ ಚತುರ್ದಶಿ ಇರೋ ದಿವಸ ಇದನ್ನು ನೀವು ಚತುರ್ದಶಿ ಇರೋ ಸಮಯದಲ್ಲಿ ಇದನ್ನು ನೀವು ಬರಿಬೇಕು. ಅದನ್ನು ಸಮಯ ನೋಡಿಕೊಂಡು ಬರಿಬೇಕು. ನೀವು ಯಾರನ್ನ ಬಯಸಿ ನೀವು ಬರಿಬೇಕು ಅಂದ್ಕೊಂಡಿದ್ದೀರಿ, ಯಾರಿಗೋಸ್ಕರ ಮಾಡಬೇಕು ಅಂತಿದ್ದೀರಿ, ಯಾರಿಗೋಸ್ಕರ ಇದನ್ನು ನೀವು ಯಂತ್ರ ಬರಿಬೇಕು ಅಂತಿದ್ದೀರಿ, ಅವ್ರ ಮೇಲೆ ನೀವು ಬರಿಬೇಕು. ಅವ್ರನ್ನ ಸಂಕಲ್ಪ ಮಾಡ್ಕೋಬೇಕು. ಇಂಥವ್ರು ಬರಬೇಕು, ಇಂಥವರು ಬಂದು ಸೇರಬೇಕು ಅನ್ನೋ ಒಂದು ನಿಮ್ಮ ಸಂಕಲ್ಪ ಏನಿದೆಯೋ ಆ ಸಂಕಲ್ಪನ ತಿಳ್ಕೊಂಡು ನೀವು ಬರಿಬೇಕು. ಬರೆದು ನೀವೇನು ಮಾಡಬೇಕು, ಅದನ್ನು ಪೂಜೆ ಮಾಡಬೇಕು. ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ನೀವೆಲ್ಲ ಆದಮೇಲೆ, ಪೂಜೆ ಆದಮೇಲೆ, ನೈವೇದ್ಯ ಆದಮೇಲೆ ಮತ್ತು ಅದನ್ನು ತಗೊಂಡು ಒಂದು ಹೊಸ ಚಿಕ್ಕದೊಂದು ಕುಡಿಕೆ ತೊಗೊಂಬರ್ಬೇಕು. ಹೊಸದು ಒಂದು ಚಿಕ್ಕ ಕುಡಿಕೆ ತೊಗೊಂಡು ಬಂದು ಆ ಮಡಿಕೆಯಲ್ಲಿ ನೀವು ಅದನ್ನು ಯಂತ್ರನ ಹಾಕಬೇಕು. ಹಾಕಿ ಅದನ್ನು ಇಡಬೇಕು. ಹೀಗೆ ನೀವು ಹಾಕಿ ಇಟ್ಟ ಮೇಲೆ ನೀವು ಹಾಕಿ ಇಟ್ಟ ಮೇಲೆ ನಿಮ್ಮ ಆ ವ್ಯಕ್ತಿ ನಿಮ್ಮ ಬಳಿ ಎಲ್ಲೇ ಇದ್ರೂ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ಬಳಿಗೆ ಬಂದು ನಿಮ್ಮ ಹತ್ರ ವಿನಯವಾಗಿ ಜಗಳ ಆಡ್ಕೊಂಡು ಹೋಗಿರೋ ನಿಮ್ಮನ್ನು ನೋಡಿದ್ರೆ ಒಂದು ಪ್ರೀತಿ ವಿಶ್ವಾಸ ವಿನಯವಾಗಿ ನಿಮ್ಮನ್ನು ಬಂದು ಮಾತಾಡ್ತಾರೆ. ಇದು ಈ ರೀತಿಯಾದಂಥ ಒಂದು ಯಂತ್ರ. ಇದಕ್ಕೇನು ಕಳ್ಕೊಳ್ಳಲ್ಲ, ದುಡ್ಡು ಕಾಸು ಖರ್ಚಿಲ್ಲ. ತಪ್ಪದೇ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಎಷ್ಟೋ ಅನುಕೂಲಗಳು ಆಗ್ತವೆ ಪ್ರಿಯ ವೀಕ್ಷಕರೇ. ಇಂಥ ಸಣ್ಣ ಪುಟ್ಟ ಒಂದೊಂದರಲ್ಲೇ ನಿಮ್ದು ಎಷ್ಟೋ ಕಷ್ಟಗಳನ್ನ ಬಗೆಹರಿಸ್ಕೋಬೋದು. ಅದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮನ್ನು ನೀವು ಯಾರನ್ನಗೋಸ್ಕರ ಮಾಡ್ತಿದ್ದಾರೋ ಅವ್ರು ನಿಮಗೋಸ್ಕರ ಹುಡ್ಕೊಂಡು ಬರ್ತಾರೆ. ಅವರು ಕೋಪದಿಂದ ಹೋಗಿರೋರು ತುಂಬ ವಿನಯವಾಗಿ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ನಾನು ಮಾಡಿದ ತಪ್ಪಾಯಿತು ಅಂದ್ಕೊಂಡು ಬರ್ತಾರೆ.
ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹಲವಾರು ರೀತಿಯಾಗಿ ನಿಮಗೆ ನಾನು ವೀಡಿಯೋಗಳು ಹಾಕ್ತಾ ಇರ್ತೀನಿ. ಅದನ್ನೆಲ್ಲ ನೋಡಿ ನನಗೆ ಒಳ್ಳೊಳ್ಳೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟವಾದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಪ್ರಿಯ ವೀಕ್ಷಕರೇ. ನಮಸ್ಕಾರ.